ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಈ ಟ್ರಂಪ್ ಕತೆ ಹೊಳೆಯಲ್ಲಿ ಮೀನು ಹಿಡಿಯೋಕೆ ಹೋಗಿ ಕಚ್ಚೆ ಉದುರಿಸ್ಕೊಂಡು ಬಂದ್ರು ಅನ್ನೋ ರೀತಿಯಾಗಿದೆ. ರಷ್ಯಾವನ್ನ ಕಟ್ಟಾಕ್ತೀನಿ, ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಮನಸ್ಸು ಇಚ್ಛೆ ಭಾರತದ ವಿರುದ್ಧ ಕೂಗಾಡ್ತಿದ್ದ ಟ್ರಂಪ್ಗೆ ಈಗ ಮೇಲಿಂದ ಮೇಲೆ ಮುಜುಗರ ಅನುಭವಿಸೋ ಪರಿಸ್ಥಿತಿ ಎದುರಾಗಿದೆ. ಆ ಥರದ್ದೇನಾದರೂ ಈ ಮನುಷ್ಯನ ಒಳಗಡೆ ಇದ್ರೆ, ಆದರೆ ಇವರು ನೋಡಿದ್ರೆ ಆ ಥರ ಅನ್ಸಲ್ಲ, ಮುಜುಗರ ಎಲ್ಲ ಇವರಿಗಿದೆ ಅಂತ ಅನ್ಸಲ್ಲ. ಈಗ ಟ್ರಂಪ್ ಹೊಟ್ಟೆಯಲ್ಲಿ ಕಿಚ್ಚು ಹತ್ಕೊಳ್ಳೋ ಹಾಗೆ ಒಂದು ವೇಳೆ ಮುಜುಗರ ಇದ್ದರೆ ಇವರಿಗೆ ಇದ್ದವ್ರಿಗೆ ಕಿಚ್ಚು ಹತ್ಕೊಳ್ಳುತ್ತೆ. ಆ ರೀತಿ ರಷ್ಯಾ ದೊಡ್ಡ ಘೋಷಣೆ ಮಾಡಿದೆ. ಶೀಘ್ರದಲ್ಲಿ ಡಿಸೆಂಬರ್ ವೇಳೆಗೆ ಪುಟಿನ್ ಭಾರತಕ್ಕೆ ಬರ್ತಾರೆ ಅಂತ ಘೋಷಿಸಿದೆ. ರಷ್ಯಾದ ವಿದೇಶಿ ನೀತಿಗಳ ಸಲಹೆಗಾರ ಯೂರಿ ಉಶಕೋವ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಚೀನಾದಲ್ಲಿ ನಡೆಯೋ ಶಾಂಘೈ ಕೋಆಪರೇಷನ್ ಶೃಂಗಸಭೆ ವೇಳೆ ಅಧ್ಯಕ್ಷ ಪುಟಿನ್ PM ನರೇಂದ್ರ ಮೋದಿ ಅವರನ್ನ ಮೀಟ್ ಕೂಡ ಮಾಡಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಈ ವೇಳೆ ಡಿಸೆಂಬರ್ಗೆ ಪುಟಿನ್ರ ಭಾರತ ಭೇಟಿಯ ಕುರಿತು ಇಬ್ಬರು ನಾಯಕರು ಡಿಸ್ಕಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಿ ಅಂತ ಟ್ರಂಪ್ ಆಡಳಿತ ಪ್ರೆಷರ್ ಹಾಕ್ತಿರೋ ಮಧ್ಯದಲ್ಲೇ ಈ ಬೆಳವಣಿಗೆಯಾಗಿದೆ. ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ರಷ್ಯಾದಿಂದ ತೈಲ ಖರೀದಿಯನ್ನ 10-20% ಜಾಸ್ತಿ ಮಾಡೋಕ್ಕೂ ಭಾರತ ಪ್ಲಾನ್ ಮಾಡಿದೆ. ಇದು ಟ್ರಂಪ್ಗೆ ಅಲ್ಲಿಗೆ ಮುತ್ಕೊಟ್ಟಂಗಲ್ಲ, ಅಲ್ಲಿಗೆ ಬೆಂಕಿ ಮೆಣಸಿನಕಾಯಿ ಹಾಕದಂಗಾಗಿದೆ. ಇನ್ನೊಂದು ಕಡೆ ಇದೇ ಟ್ಯಾರಿಫ್ ಕುರಿತಂತೆ ಟ್ರಂಪ್ಗೆ ಮತ್ತೊಂದು ಆಘಾತ. ಅಮೆರಿಕದ ಅಪೀಲ್ಸ್ ಕೋರ್ಟ್ ಟ್ರಂಪ್ರ ಟ್ಯಾರಿಫ್ ಅನ್ನ ರಿಜೆಕ್ಟ್ ಮಾಡಿದೆ. ಯಾರು? ಅಮೆರಿಕದ ಕೋರ್ಟ್. ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್ IEEPA ಅಡಿಯಲ್ಲಿ ಟ್ರಂಪ್ ಹಾಕ್ತಾ ಇರೋ ಹೆಚ್ಚಿನ ಟ್ಯಾರಿಫ್ ನ್ಯಾಯಯುತವಾಗಿಲ್ಲ. ಟ್ರಂಪ್ IEEPA ಕಾಯ್ದೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅಮೆರಿಕದ್ದೇ ಕೋರ್ಟ್ ಹೇಳಿದೆ. ಈ IEEPA ಕಾಯ್ದೆ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ವೇಳೆ ಅಮೆರಿಕದ ಅಧ್ಯಕ್ಷರಿಗೆ ವಿಶೇಷ ಅಧಿಕಾರಗಳನ್ನು ಕೊಡಲಾಗುತ್ತೆ. ವಿದೇಶಿ ಆಸೆಟ್ಸ್ ಅನ್ನ ಫ್ರೀಸ್ ಮಾಡ್ಬೋದು, ಕೆಲ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ಲಿಮಿಟ್ ಹಾಕಬಹುದು, ಇಲ್ಲ ಸ್ಟಾಪೇ ಮಾಡ್ಬೋದು. ರಾಷ್ಟ್ರೀಯ ಭದ್ರತೆಗೆ ಅಪಾಯ ಇದ್ದರೆ ಕೆಲ ಸರಕುಗಳ ರಫ್ತು ಮತ್ತು ಆಮದಿನ ಮೇಲೆ ನಿರ್ಬಂಧ ಹೇರಬಹುದು. ಆದರೆ ಈ ಕಾನೂನಡಿಯಲ್ಲಿ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಅಥವಾ ಅವ್ರಿಗಿಷ್ಟ ಬಂದಂಗೆ ಟ್ಯಾಕ್ಸ್ ಘೋಷಿಸುವ ಅಧಿಕಾರ ಅಧ್ಯಕ್ಷರಿಗಿಲ್ಲ. ಈ ಅಧಿಕಾರ ಇರೋದು ಕೇವಲ ಅಮೆರಿಕದ ಕಾಂಗ್ರೆಸ್ಗೆ, ಸಂಸತ್ಗೆ. ಆದರೆ ಟ್ರಂಪ್ ಈ ಅಧಿಕಾರವನ್ನು ಕಿತ್ಕೊಂಡು ಬೇರೆ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹೇರಿ ಉದ್ದಟತನವನ್ನು ತೋರ್ತಾ ಇದ್ದಾರೆ ಅಂತ ಅಪೀಲ್ಸ್ ಕೋರ್ಟ್ ಟ್ರಂಪ್ಗೆ ಬಾಯಿಗೆ ಬಂದಂಗೆ ಬೈದಿದೆ. ಇನ್ನು US ಅಪೀಲ್ಸ್ ಕೋರ್ಟ್ ನಿರ್ಧಾರ ಹೊರಬಿದ್ದ ಮೇಲೆ ಟ್ರಂಪ್ ತಮ್ಮ ಕ್ರಮವನ್ನು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಅಪೀಲ್ಸ್ ಕೋರ್ಟೇ ಸರಿ ಇಲ್ಲ, ಅವರ ಆದೇಶವನ್ನು ನಾವು ಒಪ್ಪಲ್ಲ, ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟ್ಯಾರಿಫ್ ಇನ್ನು ಜಾರಿಯಲ್ಲಿದೆ, ಟ್ಯಾರಿಫ್ ತೆಗೆದು ಹಾಕೋದ್ರಿಂದ ಅಮೆರಿಕಗೆ ದೊಡ್ಡ ವಿಪತ್ತು ಎದುರಾಗುತ್ತೆ, ಅಮೆರಿಕ ದುರ್ಬಲವಾಗುತ್ತೆ ಅಂತ ಕೂಗಾಡಿದ್ದಾರೆ. ಈ ನಡುವೆ ಭಾರತದ ಮೇಲೆ ಟ್ಯಾರಿಫ್ ಹೇರಿದ ವಿಚಾರವಾಗಿ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸಲ್ಲಿವಾನ್ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಭಾರತದೊಂದಿಗೆ ಬಲಿಷ್ಠವಾದ ಸ್ನೇಹ ಬೆಳೆಸೋಕೆ ಅಮೆರಿಕದ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕನ್ ಪಾರ್ಟಿ ನಾಯಕರು ತುಂಬ ಕೆಲಸ ಮಾಡಿದ್ದಾರೆ. ಆದರೆ ಟ್ಯಾರಿಫ್ನಿಂದ ಎರಡು ರಾಷ್ಟ್ರಗಳ ಸಂಬಂಧ ಹಾಳಾಗ್ಬೋದು. ಅಮೆರಿಕ ಈ ರೀತಿ ಆಡಿದ್ರೆ ಅಫ್ಕೋರ್ಸ್ ಭಾರತ ಚೀನಾ ಕಡೆಗೆ ಮುಖ ಮಾಡುತ್ತೆ ಅಂತ ಹೇಳಿದ್ದಾರೆ. ಇತ್ತ ಮೋದಿ ಚೀನಾ ಭೇಟಿಗೆ ಕ್ಷಣಗಣನೆ ಶುರುವಾಗಿದ್ದು, ಮೋದಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಗಾಗಿ ದೊಡ್ಡ ಆರ್ಥಿಕತೆಯಾಗಿರೋ ಭಾರತ ಮತ್ತು ಚೀನಾ ಒಟ್ಟಾಗಿ ಕೆಲಸ ಮಾಡೋ ಅಗತ್ಯ ಇದೆ. ಜಪಾನ್ನಲ್ಲಿ ಈ ರೀತಿ ಮಾಧ್ಯಮಗಳ ಮುಂದೆ PM ಮೋದಿ ಹೇಳಿದ್ದಾರೆ. ಚೀನಾ ಜೊತೆ ಸಂಬಂಧ ವೃದ್ಧಿ ಮಾಡೋದರ ಉಪಯೋಗವೇನು ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮೋದಿ ಈ ರೀತಿ ಹೇಳಿದ್ದಾರೆ. ಪರಸ್ಪರ ಗೌರವ, ಹಿತಾಸಕ್ತಿಯ ಆಧಾರದ ಮೇಲೆ ಚೀನಾದೊಂದಿಗೆ ಬಹಳ ಸೀರಿಯಸ್ ಆದ ದೀರ್ಘಕಾಲದ ಸಂಬಂಧ ವೃದ್ಧಿಸೋಕೆ ಭಾರತ ಬಯಸುತ್ತೆ. ಎರಡು ರಾಷ್ಟ್ರಗಳ ನಡುವೆ ಇರೋ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸೋಕೆ ಒಟ್ಟಾಗಿ ಕೆಲಸ ಮಾಡೋದನ್ನು, ಹೈ ಲೆವೆಲ್ ಮಾತುಕತೆ ನಡೆಸೋದಕ್ಕೆ ಭಾರತ ಕಮಿಟ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಿರ್ಬಂಧ ಮತ್ತು ಟ್ಯಾರಿಫ್ ಕುರಿತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೇಲೆ ಕಿಡಿಕಾರಿದ್ದಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಸ್ಯಾಂಕ್ಷನ್ಸ್ ಹೇರಿ ಅನ್ಯಾಯ ಮತ್ತು ತಾರತಮ್ಯ ಮಾಡ್ತಿವೆ, ಇದರಿಂದ ಜಾಗತಿಕ ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯಾಗ್ತಾ ಇದೆ. ರಷ್ಯಾ ಮತ್ತು ಚೀನಾ ಇದನ್ನು ವಿರೋಧಿಸೋಕೆ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ TV ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. 4 ದಿನಗಳ ಕಾಲ ಚೀನಾ ಪ್ರವಾಸಕ್ಕೆ ತೆರಳೋ ಮುನ್ನ ಪುಟಿನ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಯುಕ್ರೇನ್ ಯುದ್ಧ ನಿಲ್ಲಿಸೋ ಸಂಬಂಧ ಇತ್ತೀಚೆಗಷ್ಟೇ ಅಲಾಸ್ಕಾದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮೀಟಿಂಗ್ ಆಗಿತ್ತು. ಅದರ ಬೆನ್ನಲ್ಲೇ ವಾಷಿಂಗ್ಟನ್ನಲ್ಲಿ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹಾಗೂ ಯುರೋಪಿಯನ್ ನಾಯಕರ ನಡುವೆ ಮಾತುಕತೆಯಾಗಿತ್ತು. ಇದಾದ್ಮೇಲೆ ಎಲ್ಲವೂ ಸೈಲೆಂಟ್ ಆಯಿತು. ಆದರೆ ಈಗ ಈ ಯುದ್ಧ ನಿಲ್ಲಿಸೋಕೆ ಟ್ರಂಪ್ ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಅಂತ ವೈಟ್ ಹೌಸ್ ಹೇಳಿದೆ. ಟ್ರಂಪ್ ಮತ್ತು ಅವರ ಸಲಹೆಗಾರರು ಈಗಲೂ ರಷ್ಯಾ ಮತ್ತು ಯುಕ್ರೇನ್ ನಾಯಕರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಮಾತುಕತೆ ನಡೀತಾ ಇದೆ ಅನ್ನೋ ಮಾಹಿತಿಯನ್ನು ಪಬ್ಲಿಕ್ ಮಾಡೋದು ಅಮೆರಿಕಾಗೆ ಒಳ್ಳೆಯದಲ್ಲ, ಇದರಿಂದ ಮಾತುಕತೆಗೆ ಸಮಸ್ಯೆ ಆಗಬಹುದು ಅಂತ ಹೇಳಿದೆ.
ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಸೇನೆಗೆ ಸಪೋರ್ಟ್ ಮಾಡ್ತಿರೋ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅಲ್ಲಿ ತಮ್ಮ ಯೋಧರ ಫ್ಯಾಮಿಲಿಗೆ ಹೊಸ ಮಾತು ಕೊಟ್ಟಿದ್ದಾರೆ. ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಸೇನೆಯೊಂದಿಗೆ ಹೊಡೆದಾಡಿ ಹುತಾತ್ಮರಾಗುವ ಸೈನಿಕರ ಫ್ಯಾಮಿಲಿಗೆ ಸುಂದರವಾದ ಜೀವನವನ್ನು ಕಟ್ಟಿಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಗಾಜಾ ವಶಪಡಿಸಿಕೊಳ್ಳೋಕೆ ಇಸ್ರೇಲ್ ಸರ್ವಸನ್ನದ್ಧವಾಗಿರೋ ಹೊತ್ತಲ್ಲಿ ಇಸ್ರೇಲ್ ಕಡೆಯಿಂದ ಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ. 2023 ಅಕ್ಟೋಬರ್ 7ನೇ ತಾರೀಕು ಹಮಸ್ ಉಗ್ರರು ಮಾಡಿದ ದಾಳಿಯ ದೃಶ್ಯವನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮನೆಯೊಂದರಲ್ಲಿ 2 ಮಕ್ಕಳು ಮತ್ತು ಅವರ ತಂದೆ ಇರ್ತಾರೆ. ಆ ಟೈಮ್ನಲ್ಲಿ ಉಗ್ರರು ಮನೆಯೊಳಗೆ ಬರ್ತಿದ್ದ ಹಾಗೆ ಆ ಮೂವರು ಅಡಗಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಪುಟ್ಟ ಕೋಣೆಯೊಂದಕ್ಕೆ ಸೇರಿಕೊಳ್ತಾರೆ. ಆದರೆ ಅವರನ್ನು ಬೆನ್ನಟ್ಟಿ ಹೋದ ಉಗ್ರರು ಅವರಿದ್ದ ಜಾಗಕ್ಕೆ ಕೈಯಿಂದ ಸ್ಫೋಟಕವನ್ನು ಬಿಸಾಕ್ತಾರೆ. ಘಟನೆಯಲ್ಲಿ ಎಲ್ಲ ಧ್ವಂಸವಾಗಿ ಅವರ ಪ್ರಾಣವೂ ಹೋಗುತ್ತೆ. ಈ ಕ್ರೂರ ಘಟನೆ CCTV ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಈ ವಿಡಿಯೋವನ್ನು ರಿಲೀಸ್ ಮಾಡಿರೋ ನೆತನ್ಯಾಹು ಜಗತ್ತು ಇಂಥದಕ್ಕೆಲ್ಲ ಉತ್ತರ ಕೊಡಿ ಫಸ್ಟ್, ಆಮೇಲೆ ನಮ್ಮನ್ನು ಟೀಕೆ ಮಾಡಿ ಅಂತ ಹೇಳಿದ್ದಾರೆ. ಇಂಥದ್ದು ರಿಪೀಟ್ ಆಗ್ಲಿಕ್ಕೆ ನಾವು ಬಿಡಲ್ಲ, ಈ ಸಲ ಪೂರ್ತಿ ಅವ್ರನ್ನ ಮಟ್ಟ ಹಾಕ್ತೀವಿ. ತನ್ನ ಜನರನ್ನ ರಕ್ಷಣೆ ಮಾಡೋಕೆ ಫುಲ್ ಫೋರ್ಸ್ನೊಂದಿಗೆ ಇಸ್ರೇಲ್ ಈ ಸಲ ಆಕ್ಷನ್ ತಗೊಳ್ತಾ ಇದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಸೇನೆ ಕೂಡ ಗಾಜಾ ಯುದ್ಧದ ಬಗ್ಗೆ ಬೆಚ್ಚಿ ಬೀಳಿಸೋ ಹೇಳಿಕೆ ಕೊಟ್ಟಿದೆ. ಈಗ ಗಾಜಾ ನೆಲ ಅಪಾಯಕಾರಿ ಯುದ್ಧ ಭೂಮಿಯಾಗಿ ಬದಲಾಗ್ತಾ ಇದೆ ಅಂತ ಹೇಳಿದೆ. ಈ ಮೂಲಕ ಅಲ್ಲಿ ಈಗ ಆಗಿರೋದು ಹಾನಿಯಲ್ಲ, ಇನ್ನು ಮುಂದೆ ಇನ್ನೂ ದೊಡ್ಡ ಹಾನಿ ಆಗುತ್ತೆ ಅನ್ನೋ ಹಿಂಟನ್ನು ಇಸ್ರೇಲ್ ಸೇನೆ ಕೊಟ್ಟಿದೆ. ಮತ್ತೊಂದು ಕಡೆ ಪದೇ ಪದೇ ಇಸ್ರೇಲ್ ಮೇಲೆ ರಾಕೆಟ್ ಹಾರಿಸಿ ಕೆಣಕ್ತಾ ಇರೋ ಹೌತಿಗಳು, ಯೆಮೆನ್ನ ಹೌತಿಗಳು, ಅವ್ರಿಗೂ ಕೂಡ ಭಾರಿ ಡ್ಯಾಮೇಜ್ ಆಗಿದೆ. ಇಸ್ರೇಲ್ ದಾಳಿ ಮಾಡಿದೆ ಅವ್ರ ಮೇಲೆ. ಹೌತಿಗಳ ಪ್ರಧಾನಮಂತ್ರಿ ಅಹಮದ್ ಅಲ್ ರಹವಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇತ್ತೀಚೆಗೆ ಯೆಮನ್ ರಾಜಧಾನಿ ಸನಾದ ಅಪಾರ್ಟ್ಮೆಂಟ್ಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿತು. ಜನವಸತಿ ಕಟ್ಟಡಗಳ ಮೇಲೆ ಯಾಕೆ ದಾಳಿ ಮಾಡಿದ್ರಿ ಅಂತ ಅನೇಕರು ಇಸ್ರೇಲ್ನ ಕೇಳಿದರು. ಆದರೆ ಇಸ್ರೇಲ್ ಟಾರ್ಗೆಟ್ ಹೂತಿಗಳ PM ಅನ್ನು ಅವರು ಮಾಡ್ಕೊಂಡಿದ್ದ ಪ್ರಧಾನಮಂತ್ರಿಯನ್ನೇ ಹೊಡೆಯೋದಾಗಿತ್ತು ಅನ್ನೋದು ಇವಾಗ ಗೊತ್ತಾಗಿದೆ, ಹೊಡೆದು ಹಾಕಿಬಿಟ್ಟಿದೆ. ಈ ಮಧ್ಯೆ ನ್ಯಾಟೋ ರಾಷ್ಟ್ರ ಟರ್ಕಿ ಇಸ್ರೇಲ್ ಸಂಬಂಧ ಅವರೊಟ್ಟಿಗೆ ಎಲ್ಲ ರೀತಿಯ ರಿಲೇಷನ್ಶಿಪ್ಪನ್ನು ಇಸ್ರೇಲ್ ಜೊತೆ ಕಟ್ ಮಾಡ್ಕೊಳ್ತಿದ್ದೀವಿ ಅಂತ ಅನೌನ್ಸ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇನ್ಮೇಲೆ ನಮ್ಮ ಪೋರ್ಟ್ ಬಂದರುಗಳ ಆಕ್ಸೆಸ್ ಕೂಡ ಇಸ್ರೇಲ್ಗೆ ಕೊಡಲ್ಲ ಅಂತ ಅರ್ಡೋಆನ್ ಆಡಳಿತ ಹೇಳಿದೆ. ಪಾಕಿಸ್ತಾನದಾದ್ಯಂತ ಬೇಟೆಯಾಡ್ತಾ ಓಡಾಡ್ತಾ ಇದ್ದ ಅಪರಿಚಿತ ಮುಸುಕುದಾರಿಗಳು ಈಗ POKಗೂ ಎಂಟ್ರಿ ಕೊಟ್ಟಿದ್ದಾರೆ. ಇದ್ದಕ್ಕಿದ್ದಂತೆ ಪಾಕ್ ಸೇನೆ ಮೇಲೆ ದಾಳಿಯಾಗಿದ್ದು 2 ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಕಾರಕೋರಂ ಹೈವೇ ಚೆಕ್ ಪೋಸ್ಟ್ನಲ್ಲಿ ಈ ಘಟನೆಯಾಗಿದೆ. ಗುಂಡು ಹಾರಿಸಿ ಮುಸುಕುದಾರಿಗಳು ಪರಾರಿಯಾಗಿದ್ದಾರೆ. ಯಾರು ಪಾಕ್ ಸೇನೆಯನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು, ಇವರು ಆಯುಧಗಳನ್ನು ಎಲ್ಲಿಗೆ ತಗೊಂಡು ಹೋಗ್ತಿದ್ರು, ಇದರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಭಾರತಕ್ಕೆ 50% ಟ್ಯಾರಿಫ್ ಹಾಕಿರೋ ಅಮೆರಿಕ ಮಾರಿಷಸ್ಗೆ 15% ಟ್ಯಾರಿಫ್ ಹಾಕಿದೆ. ಈ ಸಂಬಂಧ ಮಾರಿಷಸ್ನ ಹಣಕಾಸು ಸೇವೆ ಮತ್ತು ಆರ್ಥಿಕ ಸಹಭಾಗಿತ್ವದ ಸಚಿವೆ ಜ್ಯೋತಿ ಜಿತುನ್ ಅಮೆರಿಕ ಮೇಲೆ ಕಿಡಿಕಾರಿದ್ದಾರೆ. ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫ್ ಮತ್ತು ಮಾರಿಷಸ್ ಮೇಲೆ 15% ಟ್ಯಾರಿಫ್ ಹೇರೋ ಮೂಲಕ ಜಾಗತಿಕ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದ ಉಲ್ಟಾ ಪಲ್ಟಾ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಅತಿ ದೊಡ್ಡ ಸಮಸ್ಯೆ. ಅನೇಕ ರಾಷ್ಟ್ರಗಳು ಒದ್ದಾಡ್ತಿದ್ದಾರೆ, ಬಿಸ್ನೆಸಸ್ ಅನ್ನು ಕಟ್ಟಿ ಹಾಕದಂತಾಗಿದೆ. ಆದರೆ ನಾವಿದನ್ನು ಫೇಸ್ ಮಾಡೋಣ. ಹೀಗಾಗಿ ಭಾರತ ಮತ್ತು ಮಾರಿಷಸ್ ಮತ್ತಷ್ಟು ಕ್ಲೋಸ್ ಆಗಿ ಕೆಲಸ ಮಾಡೋ ಅಗತ್ಯ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಂಗಪುರ್ ಪ್ರಧಾನಮಂತ್ರಿ ಲಾರೆನ್ಸ್ ವಾಂಗ್ ಸೆಪ್ಟೆಂಬರ್ 2ನೇ ತಾರೀಕು ಭಾರತಕ್ಕೆ ಭೇಟಿ ಕೊಡಲಿದ್ದು 3 ದಿನಗಳ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಾಂಗ್ PM ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ. ಸ್ಕಿಲ್ ಡೆವಲಪ್ಮೆಂಟ್, ಫಿನಾನ್ಸ್, ಡಿಜಿಟಲ್ ಕೋಆಪರೇಷನ್, ಸಿವಿಲ್ ಏವಿಯೇಷನ್, ಸ್ಪೇಸ್, ಶಿಪ್ಪಿಂಗ್ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದಗಳಿಗೆ ಸೈನ್ ಹಾಕ್ತಾರೆ. ಭಾರತ ಮತ್ತು ಸಿಂಗಪುರ್ನ ರಾಜತಾಂತ್ರಿಕ ಸಂಬಂಧಕ್ಕೆ 60 ವರ್ಷ ಕಳೆದಿರೋ ಹೊತ್ತಲ್ಲಿ ಈ ಭೇಟಿ ನಡೀತಾ ಇದೆ. ಆಪರೇಷನ್ ಸಿಂಧೂರ್ ಕುರಿತು ಭಾರತದ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ನಡೆಸಿದ ಮೂಡ್ ಆಫ್ ದಿ ನೇಷನ್ ಪೋಲ್ ನಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿದೆ. ಇದರಲ್ಲಿ 55% ಜನ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ತುಂಬಾ ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯೆ ಕೊಡ್ತು, ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. 21% ಜನ ಭಾರತ ಕೊಟ್ಟಿರೋ ಪ್ರತಿಕ್ರಿಯೆ ವೀಕ್ ಆಗಿತ್ತು, ಇನ್ನೂ ಸರಿಯಾಗಿ ಹೊಡಿಬೇಕಾಗಿತ್ತು ಅಂತ ಹೇಳಿದ್ದಾರೆ. ಆದ್ರೆ 15% ಜನ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಶಿಕ್ಷೆ ಏನೇನೂ ಸಾಕಾಗಲ್ಲ, ಇನ್ನೂ ಭಾರಿ ಭಾರಿ ಹೊಡಿಬೇಕಾಗಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಭಾರತದೊಂದಿಗೆ ಮತ್ತೆ ಮಾತುಕತೆ ಶುರು ಮಾಡೋ ಇಚ್ಛೆಯನ್ನ ಪುನಃ ಪಾಕಿಸ್ತಾನ ವ್ಯಕ್ತಪಡಿಸಿದೆ. ಜಮ್ಮು ಕಾಶ್ಮೀರ ಸಮಸ್ಯೆ ಸೇರಿ ಎಲ್ಲ ಪ್ರಮುಖ ಸಮಸ್ಯೆಗಳ ಕುರಿತು ಗೌರವಾನ್ವಿತ ಹಾಗೂ ಡಿಗ್ನಿಫೈಡ್ ರೀತಿಯಲ್ಲಿ ಮಾತುಕತೆ ನಡೆಸೋಕೆ ಪಾಕಿಸ್ತಾನ ರೆಡಿ ಇದೆ ಅಂತ ಪಾಕಿಸ್ತಾನ ಹೇಳಿದೆ. ಅಸಾಮ್ ಮುನಿರನ್ ಹತ್ರ ಹೋಗಿ ಹೇಳಿ ಫಸ್ಟ್, ಗೌರವಾನ್ವಿತವಾಗಿ ಡಿಗ್ನಿಫೈಡ್ ಆಗಿ ಮಾತಾಡೋದು ಹೇಗೆ ಅಂತೇಳಿ. ಕಾಶ್ಮೀರ ನನ್ನ ಕುತ್ತಿಗೆ ನರ, ಅದಿಲ್ಲ ಅಂದ್ರೆ ಕುತ್ತಿಗೆ ನರನೇ ಕಟ್ಟಾದಂಗೆ ಸತ್ತೋಗ್ಬಿಡ್ತೀನಿ ನಾನು. ಹಿಂದೂಗಳು ಬೇರೆ, ಮುಸ್ಲಿಮ್ಸ್ ಬೇರೆ, ಒಟ್ಟಿಗೆ ಬದುಕಕ್ಕಾಗದೇ ಇಲ್ಲ, ಇರೋಕ್ಕಾಗಲ್ಲ, ನಾವು ಬೇರೆ 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 ಅಂತ ಮಾತಾಡ್ತಿದ್ದಲ್ಲ ಅಸಾಮ್ ಮುನಿರ. ಅವರಿಗೂ ಫಸ್ಟ್ ಹೋಗಿ ಹೇಳಿ ಯೂನಿಫಾರ್ಮ್ ಹಾಕೊಂಡು ಡಿಗ್ನಿಫೈಡ್ ಆಗಿ ಮಾತಾಡೋದು ಹೇಗೆ ಅಂತೇಳಿ. ಡಿಗ್ನಿಫೈಡ್ ಆಗಿ ಮಾತಾಡಬೇಕಂತೆ ಇವರಿಗೆ, ಅಯೋಗ್ಯರಿಗೆ. ಉಗ್ರರು ಕೂಡ ಆ ಲೆವೆಲಿಗೆ ಮಾತಾಡೋಕ್ಕೆ ಹಿಂಜರಿತಾರೆ. ಏನು ಅಂದ್ಕೊಳ್ತಾರೆ ನಮ್ಮ ಬಗ್ಗೆ ಅಂತ ಯೋಚನೆ ಮಾಡ್ತಾರೆ. ಯೂನಿಫಾರ್ಮ್ ಹಾಕೊಂಡಿರೋ ಈಗ ಸೋಕಾಲ್ಡ್ ಫೀಲ್ಡ್ ಮಾರ್ಷಲ್ ಆಗಿರೋ ಅಸಿಮ್ ಮುನಿರ ಮಾತಾಡೋದು ಆ ರೀತಿನ
ಕನ್ನಡಿ ಮುಂದೆ ತಿರುಗಿಬಿಟ್ಟು ನೋಡ್ಕೊಳಕ್ ಹೇಳ್ಬೇಕು ಹಿಂತಿರುಗಿ. ಅವಾಗ ಗೊತ್ತಾಗುತ್ತೆ ಆಸಾಮ್ ಮುನೀರ ನಂಗೆ ತಾನೆಲ್ಲರಿಗಿಂತ ಬಹಳ ಡಿಫ್ರೆಂಟ್ ಅಲ್ಲ, ನಾನೊಬ್ಬ ಮನುಷ್ಯ ಅಂತ ಗೊತ್ತಾಗತ್ತೆ ಅವಾಗ. ಏನೋ ಕೆಲ ದಿನಗಳ ಹಿಂದಷ್ಟೇ ನೇಪಾಳ ಗಡಿ ದಾಟಿ ಪಾಕಿಸ್ತಾನ ಮೂಲದ 3 ಜೈಷ್ ಉಗ್ರರು ಬಿಹಾರಕ್ಕೆ ಎಂಟ್ರಿ ಕೊಟ್ಟಿದ್ರು ಅಂತ ವರದಿಯಾಗಿತ್ತು. ಇದಕ್ಕೀಗ ನೇಪಾಳ ಪೊಲೀಸರು ರಿಯಾಕ್ಟ್ ಮಾಡಿದ್ದಾರೆ. ಕಾಠ್ಮಂಡುಗೆ ಬಂದಿದ್ದ ಉಗ್ರರು ಈಗ ಆಲ್ರೆಡಿ ಮಲೇಷ್ಯಾಗೆ ಹೋಗಿ ಆಗಿದೆ, ಬೇರೆ ಬೇರೆ ಫ್ಲೈಟ್ ಮಾಡಿಕೊಂಡು ಮಲೇಷ್ಯಾಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಈ ನಡುವೆ ಉಗ್ರರು ಭಾರತಕ್ಕೆ ಕಾಲಿಟ್ಟಿದ್ರ ಅನ್ನೋ ಬಗ್ಗೆ ಮಾಹಿತಿ ನೀಡಿಲ್ಲ. ಏನೋ ಇಂಡೋನೇಷ್ಯಾದ ಮಕಸಾರ್ ಅನ್ನೋ ನಗರದಲ್ಲಿ ಭಾರಿ ಪ್ರತಿಭಟನೆಯಾಗಿದೆ. ಕೌನ್ಸಿಲ್ ಬಿಲ್ಡಿಂಗ್ಗೆ ಪ್ರತಿಭಟನಾಕಾರರು ಬೆಂಕಿನೇ ಇಟ್ಬಿಟ್ಟಿದ್ದಾರೆ. 3 ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಇಡೋದು ಪ್ರತಿಭಟನೆ ಅಂದ್ರೆ ಸರ್ಕಾರದ ಬಿಲ್ಡಿಂಗ್ ಬೆಂಕಿ ಇಟ್ಟು ಜನರನ್ನೆಲ್ಲ ಸುಟ್ಟು ಬಿಡೋದು, ಯಾವ ತರ ಪ್ರತಿಭಟನೆ, ಎಲ್ಲಿಂದ ಇನ್ಸ್ಪಿರೇಷನ್ ತಗೊಳ್ತಿದ್ದಾರೆ ಇಂಡೋನೇಷ್ಯಾದವರು? ಅಂದಾಗ ಏನಾಗಿತ್ತು ಅಂದ್ರೆ ಪೊಲೀಸರ ವಾಹನ ಒಬ್ಬ ಯುವ ಟ್ಯಾಕ್ಸಿ ಡ್ರೈವರ್ಗೆ ಗುದ್ದಿ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದ. ಅಪಘಾತ ಆಗಿತ್ತು. ಅದಕ್ಕೆ ಪ್ರತಿಭಟನೆ ಮಾಡಿದವರು ಲಾಸ್ಟಿಗೆ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಸರ್ಕಾರದ ಕಟ್ಟಡಕ್ಕೆ ಬೆಂಕಿ ಇಟ್ಟು ಜನರನ್ನೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾನೆ ಇದೆ. ನಶಾ ವಸ್ತು ವಿರುದ್ಧ ಅಭಿಯಾನ ಅಂತ ಹೇಳಿ ಅಮೆರಿಕ ವೆನೆಜುವೆಲಾ ಸುತ್ತ ತನ್ನ ಸೇನೆಯನ್ನ ಜಮಾಯಿಸಿದೆ. ಮತ್ತೆ ಹೊಸದಾಗಿ ಪನಾಮಾ ದೇಶದ ಬಳಿಗೆ 7 ಯುದ್ಧ ನೌಕೆಗಳನ್ನ ನಿಯೋಜನೆ ಮಾಡಿದೆ. ಈ ಪನಾಮಾ ವೆನೆಜುವೆಲಾಗೆ ತುಂಬಾ ಹತ್ತಿರದಲ್ಲಿದೆ. ಇನ್ನೊಂದು ಕಡೆಯಿಂದ ಸುತ್ತುವರೆದಿದ್ದಾರೆ. ಈಗ ಆಲ್ರೆಡಿ ವೆನೆಜುವೆಲಾದ ಪೂರ್ವ ಭಾಗದಲ್ಲಿ ಅಮೆರಿಕದ ನೇವಿ ಬೀಡು ಬಿಟ್ಟಿದ್ದು, ಈಗ ಇನ್ನೊಂದು ಕಡೆಯಿಂದಲೂ ಅಮೆರಿಕ ಕವರ್ ಆಗ್ತಾ ಇದೆ. ಇದಕ್ಕೆ ವೆನೆಜುವೆಲಾ ಅಧ್ಯಕ್ಷ ನಿಕೋಲೋ ಮಡುರೋ ಆಕ್ರೋಶ ಹೊರಹಾಕಿದ್ದಾರೆ. ಅಮೆರಿಕದ ದುಸ್ಸಾಹಸಕ್ಕೆ ಸರಿಯಾದ ಪ್ರತಿಕ್ರಿಯೆ ಕೊಡ್ತೀವಿ, ನಮ್ಮ ಸಾರ್ವಭೌಮತ್ವವನ್ನ ಕಾಪಾಡಿಕೊಳ್ಳೋಕೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವೆನೆಜುವೆಲಾ ಮೇಲೆ ದಾಳಿ ಮಾಡಕ್ಕೆ ಅಮೆರಿಕ ಹೆಂಗ್ ಹೊಂಚಾಕೊಂಡು ಕೂತಿದೆ, ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಈ ವರದಿಯಲ್ಲಿ ಪೂರ್ಣ ಮಾಹಿತಿಯನ್ನು ಪಡೆಯಬಹುದು. ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.